ಈಗ ಟಾರ್ಗೆಟ್ 40 ಅಡಿಯಲ್ಲಿ ಇನ್ನೊಂದು ಪಾಸಿಂಗ್ ಪ್ಯಾಕೇಜನ್ನು ನಾವು ನೋಡೋಣ. ಇದು ಕನಿಷ್ಠ 40 ಅಂಕಗಳನ್ನು ಪಡೆದು ಪಾಸಾಗಲೇಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ, ಇದು ಸ್ಕೋರ್ ಮಾಡುವ ವಿದ್ಯಾರ್ಥಿಗಳಿಗಲ್ಲ. ಇದರಲ್ಲಿ ಸಿಂಪ್ಲಿಫೈಡ್ ಆಗಿರ್ತಕ್ಕಂಥ ಆನ್ಸರನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಇನ್ನೊಂದು ಪಾಸಿಂಗ್ ಪ್ಯಾಕೇಜ್ ನನ್ನ ಕೈಗೆ ಇಲ್ಲಿ ವಾಟ್ಸಪ್ಪಲ್ಲಿ ಸಿಕ್ಕಿದೆ, ಅದರ ಬಗ್ಗೆ ಈ ವಿಡಿಯೋ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ, ಈ ಪದ್ಯ. ಇದು ಪ್ರಶ್ನೆ ಸಂಖ್ಯೆ 35, 4 ಅಂಕಕ್ಕಿರುತ್ತೆ. ಈ ಪದ್ಯವನ್ನು ನೀವು ಬರೀಬೇಕು. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक ना सफल हो नींद चैन को त्यागो तुम, संघर्ष का मैदान छोड़कर मत भागो तुम. नेक्स्ट प्रश्न संख्या 38, 38 पत्र लेखन 5 अंक के लिए 5 ಅಂಕಗಳಿಗಿದು. ಭಾಳ ಸಿಂಪಲ್ ಆಗಿದ್ದು, ಕೆಲವೇ ವಾಕ್ಯಗಳಲ್ಲಿ ಮುಗಿಸಿದ್ದಾರೆ. ಮೊದಲನೇದಾಗಿ ದಿನಾಂಕವನ್ನು ಈ ಕಡೆ ಬರೀಬೇಕು. ದಿನಾಂಕ ಆದಮೇಲೆ ಪ್ರೇಷಕ್, ಅಲ್ಲಿ ಗಗನ್ ಅಂತ ಇದೆ ವಿದ್ಯಾರ್ಥಿ ಹೆಸರು. ಗಗನ್ 10वीं कक्षा KPS AK ಕಾಲೋನಿ. ಗಗನ್ 10वीं कक्षा KPS ಸ್ಕೂಲ್ ಅಂತ ಕಾಣುತ್ತದು. AK ಕಾಲೋನಿ. ಯಾವುದಾದ್ರೂ ಒಂದು ಊರಿನ ಹೆಸರನ್ನು ನೀವಲ್ಲಿ ಸೇರಿಸಬೇಕು. ಈಸಿಯಾಗಿರೋ ಊರಂದರೆ ಗದಗ್, 3 ಅಕ್ಷರ ಇದೆ ಅದರಲ್ಲಿ. ನೆಕ್ಸ್ಟ್ ಸೇವಾ ಮೇ, ಪ್ರಧಾನಾಧ್ಯಾಪಕ KPS ಸ್ಕೂಲ್ ಅಥವಾ ಶಾಲಾ AK ಕಾಲೋನಿ ಅಂತಿದೆ. ಆ ಅಡ್ರೆಸ್ಸನ್ನು ಬೇಕಾದರೆ ಚೇಂಜ್ ಮಾಡ್ಕೊಳ್ಳಿ, ಗದಗ್, ಅಥವಾ ಅದ್ರ ಬದಲಿಗೆ ಗದಗ್ ಅಂತ ಬರೆದ್ರೂ ಸಾಕು. ಆಮೇಲೆ ಮಾನ್ಯವರ್, ವಿಷಯ 3 दिन की छुट्टी की प्रार्थना, आपसे निवेदन है कि मेरा आपसे निवेदन है कि मेरा तबीयत ಅಲ್ಲದು, ಮೇರಿ ತಬಿಯತ್ ಅನ್ನೋದು ಸ್ತ್ರೀಲಿಂಗ, ठीक नहीं है. अथवा आपसे निवेदन है कि मेरी बहन की शादी है, इसलिए दिनांक 30/3/2026 से 1/4/2026 तक छुट्टी दीजिए, धन्यवाद. आपका प्रिय छात्र ಅಂತ ಇಲ್ಲಿ ಬರೆದಿದ್ದಾರೆ ಇವರು. ಪ್ರಿಯ ಛಾತ್ರ ಅನ್ನೋದಕ್ಕಿಂತ आपका आज्ञाकारी छात्र ಗಗನ್, ಅಥವಾ ಅದರ ಬದಲಿಗೆ ಭವದೀಯ ಅಂತ ಸೇರಿಸಿದ್ರು ಸಾಕು. 10वीं कक्षा. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 34ನೇ ಪ್ರಶ್ನೆ. ಬಸಂತ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ, ಬಸಂತ ಪ್ರಾಮಾಣಿಕ ಹುಡುಗ, ಹೇಗೆ ಹೇಳ್ತೀರಿ? ಸಿಂಪಲ್ ಆಗಿ 4-5 ವಾಕ್ಯ ಕೊಟ್ಟಿದ್ದಾರೆ. ಬಸಂತ್ ಇಮಾನ್ದಾರ್ ಲಡ್ಕಾ ಹೈ, ಬಸಂತ್ ಪ್ರಾಮಾಣಿಕ ಹುಡುಗ. ಮೆಹನತ್ ಸೆ ಕಾಮ್ ಕರ್ತಾ ಹೈ, ಪರಿಶ್ರಮದಿಂದ ಕೆಲಸ ಮಾಡ್ತಾನೆ. ಭೀಕ್ ನಹಿ ಲೇತಾ ಹೈ, ಭಿಕ್ಷೆ ಅವನು ತೆಗೆದುಕೊಳ್ಳುವುದಿಲ್ಲ. ರಾಜ್ಕಿಶೋರ್ ಕೆ ಪೈಸೆ ಪ್ರತಾಪ್ ಸೆ ಲೌಟಾತಾ ಹೈ, ರಾಜ್ಕಿಶೋರ್ ಅವರ ದುಡ್ಡನ್ನು ಪ್ರತಾಪನ ಮೂಲಕ ಕಳಿಸ್ತಾನೆ. ಗರೀಬ್ ಅವ್ರ ಸ್ವಾಭಿಮಾನಿ ಹೈ. ಎಲ್ಲ ವಾಕ್ಯದ ಅಂತ್ಯದಲ್ಲಿ ಒಂದು ಪೂರ್ಣ ವಿರಾಮ ಚಿಹ್ನೆ ಇರಲಿ. ನೆಕ್ಸ್ಟ್ ರಾಜ್ಕಿಶೋರ್ ಕೆ ಮಾನವೀಯ ವ್ಯವಹಾರ ಕ ಪರಿಚಯ ದೀಜಿಯೇ, ಅಥವಾ ರಾಜ್ಕಿಶೋರ್ ಕೆ ಪರೋಪಕಾರಿ ಗುಣಕ ಅಂತ ಕೇಳ್ತಾರೆ. ಉತ್ತರ ಪಂಡಿತ್ ರಾಜ್ಕಿಶೋರ್ ಮಜ್ದೂರೋं के नेता थे, पूर्ण विराम ಬರಬೇಕಲ್ಲಿ. गरीबों को मदद करते थे, पंडित ರಾಜ್ಕಿಶೋರ್ ಕಾರ್ಮಿಕ ನಾಯಕರು. ಗರೀಬೋं को मदद करते थे, ಬಡವರಿಗೆ ಸಹಾಯ ಮಾಡ್ತಾಯಿದ್ರು. ಬಸಂತ್ ಸೆ ಛಲ್ನಿ ಖರೀದ್ ಕರ್ ಮದದ್ ಕರ್ತೆ ಹೈ, ಬಸಂತನಿಂದ ಜರಡಿಯನ್ನು ಕೊಂಡ್ಕೊಂಡು ಅವನಿಗೆ ಸಹಾಯ ಮಾಡ್ತಾರೆ. ಬಸಂತ್ ಕೋ ಮೋಟರ್ ದುರ್ಘಟನಾ ಸುನ್ಕರ್ ಇಲಾಜ್ ಕರ್ವಾತೆ ಹೈ, ಬಸಂತನ ಮೋಟರ್ ದುರ್ಘಟನೆಯನ್ನು ಕೇಳಿ ಅವನಿಗೆ ಚಿಕಿತ್ಸೆ ಕೊಡಿಸ್ತಾರೆ. ಇಲಾಜ್ಗೆ ಪೈಸೆ ದೇತೆ ಹೈ, ಚಿಕಿತ್ಸೆಗೆ ದುಡ್ಡು ಕೊಡ್ತಾರೆ. ಅಂದರೆ ಇಲಾಜ್ಗೆ ಪೈಸೆ ಕಿ ವ್ಯವಸ್ಥಾ ಕರ್ತೆ ಹೈ ಅಂತ ಇರಬೇಕಾಗಿತ್ತಲ್ಲಿ, ಅಥವಾ ಇಲಾಜ್ ಕಿ ಪೂರಿ ವ್ಯವಸ್ಥಾ ಕರ್ತೆ ಹೈ ಅಂತ ಬರೆದ್ರೂ ಆಗುತ್ತೆ. ನಿಬಂಧ ಲೇಖನ, 2 ನಿಬಂಧಗಳನ್ನು ಕೊಟ್ಟಿದ್ದಾರೆ. ಜನಸಂಖ್ಯಾ ಕಿ ಸಮಸ್ಯೆ, ವಿಷಯ ಪ್ರವೇಶ. ಯಹ ಸಮಸ್ಯೆ ವಿಶ್ವ ಕಿ ಸಮಸ್ಯೆ ಹೈ, ಇದು ವಿಶ್ವದ ಸಮಸ್ಯೆ. ಭಾರತ್ ಕ್ಷೇತ್ರಫಲ ಕಿ ದೃಷ್ಟಿ ಸೆ ವಿಶ್ವ ಕಾ 7ವಾं ದೇಶ ಹೈ, ಭಾರತ ವಿಶ್ವದಲ್ಲಿ 7ನೇ ದೊಡ್ಡ ದೇಶ. ಮಗರ್ ಜನಸಂಖ್ಯಾ ಕಿ ದೃಷ್ಟಿ ಸೆ ದೂಸರೆ ಸ್ಥಾನ ಮೇ ಹೈ, ಆದರೆ ಜನಸಂಖ್ಯೆಯ ದೃಷ್ಟಿಯಿಂದ 2ನೇ ಸ್ಥಾನದಲ್ಲಿದೆ, ಈಗ 1ನೇ ಸ್ಥಾನಕ್ಕೆ ಬಂದಿದೆ. ಜನಸಂಖ್ಯಾ ವೃದ್ಧಿಗೆ ಕಾರಣ, ಇದಕ್ಕೆ ಕಾರಣಗಳು. ವಿಜ್ಞಾನ ಕಿ ಉನ್ನತಿ ಸೆ ತುರಂತ್ ಇಲಾಜ್, ವಿಜ್ಞಾನದ ಅಭಿವೃದ್ಧಿಯಿಂದ ಚಿಕಿತ್ಸೆ ಭಾಳ ಬೇಗ ಸಿಗ್ತಾ ಇದೆ. ಪ್ರಾಚೀನ ಲೋಗೋಂ ಕೆ ಅನುಸಾರ ಬಚ್ಚೆ ಭಗವಾನ್ ಕಿ ದೇನ್ ಹೈ, ಹಳೆ ಕಾಲದ ಜನರು ಮಕ್ಕಳು ದೇವರ ಉಡುಗೊರೆ ಅಂತ ನಂಬಿದ್ರು. ಅಂಧವಿಶ್ವಾಸ ರೂಢಿವಾದಿತ, ಮೂಢನಂಬಿಕೆಗಳು, ಸಂಪ್ರದಾಯಗಳು.
ಸರ್ಕಾರ ಕೆ ನಿಯಮೋ ಕೋ ಪಾಲನ್ ನಹಿ ಕರ್ನೆ ಸೆ, ಸರ್ಕಾರದ ನಿಯಮಗಳನ್ನು, ಕುಟುಂಬ ಯೋಜನೆ ಇತ್ಯಾದಿ ನಿಯಮಗಳಿದ್ದಾವೆ, ಅದನ್ನು ಪಾಲನೆ ಮಾಡ್ತಾ ಇಲ್ಲ ಜನ. ಪರಿಣಾಮ ದೇಶ ಕಿ ಪ್ರಗತಿ ಕುಂಠಿತ ಹೋತಿ ಹೈ, ದೇಶದ ಪ್ರಗತಿ ಕುಂಠಿತ ಆಗುತ್ತೆ. ಬೇರೋಜ್ಗಾರಿ ಕಿ ಸಮಸ್ಯೆ ಬಡ್ತಿ ಹೈ, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ. ನೌಕರಿಯೋ ಕಿ ಸಂಖ್ಯೆ ಸೀಮಿತ रहती है, ಎಲ್ಲರಿಗೂ ನೌಕರಿ ಸಿಗಲ್ಲ, ಸೀಮಿತವಾಗಿರುತ್ತೆ. ವಸ್ತುओं के मूल्य में वृद्धि हो जाती है, ವಸ್ತುಗಳ ಬೆಲೆ ಗಗನಕ್ಕೇರಿಬಿಡುತ್ತೆ, ಹೆಚ್ಚಾಗುತ್ತೆ. ದಿನ ಪ್ರತಿದಿನ ಮಹಂಗಾಯಿ ಬಡ್ತಿ है, ಮಹಂಗಾಯಿ ಅಂದರೆ ವಸ್ತುಗಳ ಬೆಲೆ ಹೆಚ್ಚಾಗಿರೋದು ಮಹಂಗಾಯಿ. ದಿನ ಪ್ರತಿದಿನ ಮಹಂಗಾಯಿ ಬಡ್ತಿ ಆಯ್ತಲ್ಲ ಇದು. ಉಪಸಂಹಾರ ದೇಶ ಕೆ ವಿಕಾಸ್ में ಜನಸಂಖ್ಯಾ ಬಾಧಾ ಬಂತಿ है, ದೇಶದ ವಿಕಾಸದಲ್ಲಿ ಜನಸಂಖ್ಯೆ ಒಂದು ಅಡಚಣೆ, ಅಡ್ಡಿ. शिक्षा रोजगार आदि विविध क्षेत्रों में जनसंख्या की वृद्धि सिरदर्द बन गई है, ಶಿಕ್ಷಣ ಉದ್ಯೋಗ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಜನಸಂಖ್ಯೆಯ ಒಂದು ಬೆಳವಣಿಗೆ ಇದೆಯಲ್ಲ, ಅದು ತಲೆನೋವಾಗಿ ಪರಿಣಮಿಸಿದೆ. ನೆಕ್ಸ್ಟ್ ಇಂಟರ್ನೆಟ್ ಪ್ರಸ್ತಾವನಾ. ಆಜ್ ಕಾ ಯುಗ ಇಂಟರ್ನೆಟ್ ಕಾ ಯುಗ है, ಇವತ್ತಿನ ಯುಗ ಇಂಟರ್ನೆಟ್ ಯುಗ. सब पर इसका असर पड़ा है, ಎಲ್ಲರ ಮೇಲೂ ಇದರ ಪ್ರಭಾವ ಬಿದ್ದಿದೆ. इससे पूरे विश्व छोटा गांव बन गया है, ಇದರಿಂದ ಇಡೀ ಜಗತ್ತೇ ಸಣ್ಣ ಊರಾದಂಗೆ ಆಗಿಬಿಟ್ಟಿದೆ. ಲಾಭ ಚಿತ್ರ ವಿಡಿಯೋ ಸಂದೇಶ ದುನಿಯಾಕ್ಕೆ ಕಿಸಿ ಜಗಹ ಪರ್ ಭೇಜ್ ಸಕ್ತೆ ಹೈ, ಚಿತ್ರವನ್ನಾಗಲಿ ವಿಡಿಯೋವನ್ನಾಗಲಿ ಯಾವುದೇ ಸಂದೇಶವನ್ನಾಗಲಿ ಜಗತ್ತಿನ ಯಾವುದೇ ಮೂಲೆಗೂ ತಲುಪಿಸ್ಬೋದು, ಕಳಿಸ್ಬೋದು. घर बैठे बैठे ಖರೀದಾರಿ कर सकते हैं, ಮನೆಯಲ್ಲಿ ಕೂತ್ಕೊಂಡೆ ಖರೀದಿ ಮಾಡ್ಬೋದು. कोई भी बिल भर सकते हैं, ಯಾವುದೇ ಬಿಲ್ಲನ್ನು ಕಟ್ಬೋದು. ರಕಮ್ ಭೇಜಿ ಜಾ ಸಕ್ತಿ ಹೈ, ಯಾವುದೇ ಹಣವನ್ನು ಎಷ್ಟೇ ಹಣವನ್ನು ಕಳಿಸ್ಬೋದು. ಸಮಯ और ಶ್ರಮ ಬಸ್ತಾ ಹೈ, ಇದರಿಂದ ಸಮಯ ಮತ್ತು ಪರಿಶ್ರಮ ಎರಡೂ ಉಳಿತಾಯ ಆಗುತ್ತೆ. 8-10 ಪರ್ದೆ ಪರ್ ವಿಚಾರ ವಿನಿಮಯ कर सकते हैं, 8-10 ಟಿ ವಿ ಪರ್ದೆ ಮೇಲೆ ವಿಚಾರ ವಿನಿಮಯ, ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಇಲ್ಲಿ ಒಂದು ವಾಕ್ಯ ಹೇಳಿದ್ದಾರೆ, ಮಾಡ್ಬೋದು. ಹಾನಿಯ ಸಮಯ ಕಾ ದುರುಪಯೋಗ ಹೋತಾ ಹೈ, ಇದರಿಂದ ಸಮಯ ವೇಸ್ಟ್ ಆಗುತ್ತೆ. ಅನುಪಯುಕ್ತ ವಿಷಯಕ್ಕೋ ಜಾನ್ ಲೇತೆ ಹೈ, ನಮಗೆ ಬೇಕಾಗಿಲ್ಲದೆ ಇರತಕ್ಕಂಥ ವಿಷಯಗಳನ್ನು ಅದರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಇವತ್ತು. ಪೈರ್ಸಿ ಬ್ಯಾಂಕಿಂಗ್ ಫ್ರಾಡ್ ಚಾಟಿಂಗ್ ಆದಿ ಬಡ್ತಿ ಹೈ, ಇದರಿಂದ ಪೈರ್ಸಿ ಅಂದರೆ ಗ್ರಂಥಚೌರ್ಯ, ಅಂದರೆ ಇನ್ನೊಬ್ಬರ ವಿಷಯವನ್ನು ಕತ್ಕೊಳ್ಳೋದು. ಬ್ಯಾಂಕಿಂಗ್ ಫ್ರಾಡ್, ಬ್ಯಾಂಕಿಂಗ್ನಲ್ಲಿ ನಡೆಯತಕ್ಕಂಥ ಮೋಸಗಾರಿಕೆ. ಚಾಟಿಂಗ್, ಅನವಶ್ಯಕವಾಗಿರ್ತಕ್ಕಂಥ ಚಾಟಿಂಗ್ ಮಾಡ್ತಾ ಕೂತ್ಕೊಳ್ಳೋದು ಇತ್ಯಾದಿ ಬಡ್ತಿ ಹೈ, ಎಲ್ಲ ಹೆಚ್ಚಾಗ್ತಾ ಇದ್ದಾವೆ. ಉಪಸಂಹಾರ ಏಕ್ ವಿಶ್ವವ್ಯಾಪಿ ಜಾಲ ಹೈ, ಇದೊಂದು ವಿಶ್ವವ್ಯಾಪಿ ಜಾಲ ಇಂಟರ್ನೆಟ್. ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೈ, ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗ ಆಗಿದೆ. इससे हम सब सचेत रहना चाहिए, इससे हम सबको सचेत रहना चाहिए, ನಾವು ಇದರಿಂದ ತುಂಬ ಎಚ್ಚರಿಕೆಯಿಂದ ಇರಬೇಕು ಇಂಟರ್ನೆಟ್ ಬಗ್ಗೆ. ನೆಕ್ಸ್ಟ್ ಕಶ್ಮೀರಿ ಸೆ ಪಾಠ ಕಾ ಆಶಯ ಕ್ಯಾ ಹೈ, ಕಾಶ್ಮೀರಿ ಸೆ ಪಾಠದ ಆಶಯವೇನು. ಕ್ಯಾ ಸೀಖ್ ಮಿಲ್ತಿ ಹೈ, ಅಥವಾ ಅದರಿಂದ ಏನು ನಾವು ಕಲಿಬೋದು. ಚೇತಾವನಿ ಕ್ಯಾ ಹೈ, ಕಾಶ್ಮೀರಿ ಸೆ ಪಾಠದಲ್ಲಿ ಲೇಖಕರು ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬಾಜಾರ್ ಮೇ ಹೋನೆ ವಾಲಿ ಧೋಕೆಬಾಜಿ ಪರ್ ಶಿಕ್ಷಾ ಮಿಲ್ತಿ ಹೈ, ಅಂದರೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಮೋಸ ನಡೀತಾ ಇದೆ ಅನ್ನೋದನ್ನು ನಾವು ತಿಳ್ಕೊಬೋದು. ಖರೀದಾರಿ ಕರ್ತೆ ಸಮಯ ಜಾಗರೂಕ್ ರೆಹನೆ ಕಿ ಸೀಖ್ ಮಿಲ್ತಿ ಹೈ, ಯಾವುದಾದ್ರೂ ಒಂದು ವಸ್ತುವನ್ನು ಕೊಂಡ್ಕೋಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಪಾಠವನ್ನು ನಾವು ಕಲಿಬೋದು. ನೆಕ್ಸ್ಟ್ ದುಕಾನ್ದಾರ್ನೇ ಲೇಖಕ್ ಸೆ ಕ್ಯಾ ಕಹಾ, ಅಂಗಡಿಯವನು ಲೇಖಕರಿಗೆ ಏನು ಹೇಳ್ದ. ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೈ, ಖಾಸ್ ಕಶ್ಮೀರ್ ಕೆ ಆಪ್ ಲೇ ಜಾಯೆ ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ ಅಂತ ಅವನು ಹೇಳ್ತಾನೆ. ಸಾಹೇಬ್ರೆ, ಒಳ್ಳೆ ರುಚಿಯಾದ ಸೇಬು ಬಂದಿವೆ, ವಿಶೇಷವಾಗಿ ಕಾಶ್ಮೀರದಿಂದ ನೀವು ತೊಗೊಂಡೋಗಿ ತಿನ್ನಿರಿ, ನೀವು ತುಂಬ ಖುಷಿ ಪಡ್ತೀರಿ ಅಂತ ಅವನು ಹೇಳ್ದ. ಆಶಿಯಮ್ಮ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ, ಏನೇನು ಊಟಕ್ಕೆ ಕೊಡ್ತಾ ಇದ್ರು ಊಟದಲ್ಲಿ. ರಸೋಯಿ ಮೇ ಕೇಲೆ ಕಾ ಪತ್ತಾ ಬಿಛಾತಿ, ಬಾಳೆ ಎಲೆ ಹಾಸ್ತಾಯಿದ್ರು. ಚಾವಲ್ ಸಾಂಬಾರ್ ಡಾಲ್ತಿ, ಅಲ್ಲಿ ಅನ್ನ ಸಾಂಬಾರು ಹಾಕ್ತಾಯಿದ್ರು. ಘರ್ ಕಾ ಅಚಾರ್ ನಾರಿಯಲ್ ಕಿ ಚಟ್ನಿ ದೇತಿ ಥಿ, ಅಲ್ಲಿ ಮನೆ ಉಪ್ಪಿನಕಾಯಿ ತೆಂಗಿನಕಾಯಿ ಚಟ್ನಿ ಹಾಕ್ತಾಯಿದ್ರು ಅಷ್ಟೇ. ಜೈನುಲ್ ಅಬ್ದಿನ್ ನಮಾಜ್ ಕಿ ಪ್ರಾಸಂಗಿಕತಾ ಕೆ ಬಾರೆ ಮೇ ಕ್ಯಾ ಕಹತೆ ಹೇ ಅಥವಾ ಕಹತೆ ಥೆ, ನಮಾಜ್ ಬಗ್ಗೆ ಅವ್ರು ಏನು ಹೇಳ್ತಾಯಿದ್ರು. ನಮಾಜ್ ಪढ़ने से शरीर ब्रह्मांड का एक हिस्सा बन जाता है, ನಮಾಜ್ ಮಾಡಬೇಕಾದ್ರೆ ನಮ್ಮ ಶರೀರ ಬ್ರಹ್ಮಾಂಡದ ಒಂದು ಭಾಗವಾಗಿರುತ್ತೆ. इसमें दौलत आयु जाति धर्म पंथ का भेदभाव नहीं रहता, ಅದರಲ್ಲಿ ಯಾವುದೇ ರೀತಿಯ ಸಂಪತ್ತು, ವಯಸ್ಸು, ಜಾತಿ, ಧರ್ಮ, ಪಂಥ ಇತ್ಯಾದಿಗಳ ಭೇದ ಭಾವ ಇರುವುದಿಲ್ಲ. ಲೇಖಕ್ परसाई जी ने मंत्री को क्या समझाया अथवा कैसे समझाया,
ಅದಕ್ಕೆ ಉತ್ತರ 2 ಅಂಕ. ಐಸಾ ಹರ್ಗಿಜ್ ಮತ್ ಕೀಜಿಯೇ, ಈ ರೀತಿ ಮಾಡಬೇಡ್ರಿ ಅಂತ ಅಂದರು ಅವರು. ಪೊಲೀಸ್ ತಲಾಶಿ ಕರೆತು ಅಶೋಭನೀಯ ಬಾತ್ ಹೋಗಿ, ಪೊಲೀಸರು ಬಂದು ಚೆಕ್ ಮಾಡಿದರೆ ಅದು ಅಂತಹ ಶೋಭೆ ತರುವಂಥ ವಿಷಯ ಅಲ್ಲ. ಬಡೆ ಜಲ್ಸೆ ಮೇ ಥೋಡಿ ಗಡ್ಬಡಿ ಹೋಗಿ, ಇದು ದೊಡ್ಡ ಸಮಾರಂಭ, ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಸುಧಾರಿಸ್ಕೋಬೇಕು ಅಂತ ಅಂದರು. ಲೇಖಕನೇ ಕಮ್ರಾ ಛೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಲಿಯಾ, ಪರ್ಸಾಯಿ ಅವರು ರೂಮ್ ಬಿಟ್ಟು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ರು. ಯಾಕೆ? ಚಪ್ಪಲ್ ಚಶ್ಮಾ ಕಂಬಲ್ ಗಾಯಬ್ ಹೋಗಯೆ, ಚಪ್ಪಲಿ ಕನ್ನಡಕ ಕಂಬಳಿ ಎಲ್ಲ ಮಾಯ ಆಗಿಬಿಡ್ತು, ಎಲ್ಲ ಕತ್ಕೊಂಡು ಹೋಗ್ಬಿಟ್ರು. ತಾಲಾ ತಕ್ ಚೋರಿ ಹೋಗಯ, ಬೀಗಾನು ಬಿಡಲಿಲ್ಲ, ಅದನ್ನು ಹೊತ್ಕೊಂಡು ಹೋಗ್ಬಿಟ್ರು. ಇಸಿ ಡರ್ಸೆ ಜಾನೆ ಕಾ ನಿರ್ಣಯ ಲಿಯಾ, ಅದೇ ಹೆದರಿಕೆಯಿಂದ ಅವರು ಕೋಣೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡ್ರು. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು, ಇವು ಆಲ್ಮೋಸ್ಟ್ ಬಂದೇ ಬರ್ತವೆ. ಗಾಂವ್ ಕಿ ಸಫಾಯಿ ಕೆ ಲಿಯೆ ಬಾಲಕ್ ಕ್ಯಾ ಕ್ಯಾ ಕಾಮ್ ಕರ್ತೆ ಹೈ, ಅಥವಾ ಗಾಂವ್ ಕೋ ಆದರ್ಶ ಗಾಂವ್ ಕೈಸೆ ಬನಾಯ ಜಾ ಸಕ್ತಾ ಹೈ, ಊರಿನ ಸ್ವಚ್ಛತೆಯನ್ನು ಆ ಬಾಲಕರೆಲ್ಲ ಸೇರಿಕೊಂಡು ಬಾಲಶಕ್ತಿ ಟೀಮ್ನವರು ಹೆಂಗೆ ಮಾಡಿದರು, ಅಥವಾ ಒಂದು ಊರನ್ನು ಆದರ್ಶ ಗ್ರಾಮವನ್ನಾಗಿ ಹೇಗೆ ಮಾಡ್ಬೋದು. ಸಫಾಯಿ ಕೆ ಲಿಯೆ ರೋಜ್ 1 ಗಂಟೆ ಸೀಮಿತ ರಖತೆ ಹೈ, 1 ಗಂಟೆ ಅವ್ರು ಮೀಸಲಾಗಿಡ್ತಾರೆ. ಕೂಡಾ ಕಚರಾ ಡಾಲ್ನೆ ಕೆ ಲಿಯೆ ಏಕ್ ಜಗಹ ನಿಶ್ಚಿತ್ ಕರ್ತೆ ಹೈ, ಕಸನೆಲ್ಲ ಹಾಕೋಕ್ಕೆ ಒಂದು ಜಾಗವನ್ನು ಗೊತ್ತು ಮಾಡ್ಕೊತಾರೆ ಅವರು. ಗಡ್ಡೋಂ ಕೋ ಮಿಟ್ಟಿ ಸೆ ಡಾಮ್ತೆ ಹೈ, ಗುಂಡಿಗಳನ್ನೆಲ್ಲ ಮಣ್ಣು ಹಾಕಿ ತುಂಬ್ತಾರೆ. ಗಾಂವ್ ಕೆ ಚಾರೋಂ ತರಫ್ ಪೇಡ್ ಪೌಧೆ ಲಗಾತೆ ಹೈ, ಊರಿನ ಸುತ್ತಲೂ ಮರಗಿಡಗಳನ್ನು ಬೆಳೆಸ್ತಾರೆ. ಸಭಿ ಘರೋ ಮೇ ಫಲ್ದಾರ್ ಪೇಡ್ ಲಗಾತೆ ಹೈ, ಎಲ್ಲ ಮನೆಗಳಲ್ಲಿ ಮನೆ ಮುಂದೆ ಹಣ್ಣಿನ ಗಿಡಗಳನ್ನ ಬೆಳೆಸ್ತಾರೆ. ಪರಿಸರ ಕೋ ಸ್ವಚ್ಛ ರಖತೆ ಹೈ, ಎಲ್ಲ ಪರಿಸರವನ್ನು, ಶಾಲಾ ಪರಿಸರವನ್ನು, ಊರಿನ ಪರಿಸರವನ್ನು ಸ್ವಚ್ಛ ಮಾಡ್ತಾರೆ. ಗಾಂವ್ ಕೋ ಹರಾ ಭರಾ ರಖತೆ ಹೈ, ಊರನ್ನು ಹಸಿರುಮಯಗೊಳಿಸ್ತಾರೆ. 5,000 ರೂಪಾಯಿ ಮಿಲ್ನೆ ಪರ್ ಮೋಹನ್ ಕ್ಯಾ ಸೋಚ್ತಾ ಹೈ, 5,000 ರೂಪಾಯಿ ಕೊಡ್ತಾರಲ್ಲ ಕಲೆಕ್ಟರ್ ಸಾಹೇಬರು, ಆವಾಗ ಮೋಹನ್ ಏನು ಯೋಚನೆ ಮಾಡ್ತಾನೆ. ಯಹ ಧನರಾಶಿ ಹಮ್ ಪ್ರಧಾನಾಧ್ಯಾಪಕ ಜಿ ಕೋ ದೇಂಗೆ ಅಂತ ಅವನು ಯೋಚನೆ ಮಾಡ್ತಾನೆ. ಈ ದುಡ್ಡನ್ನು ನಾನು ಹೆಡ್ ಮಾಸ್ಟರ್ ಅವ್ರಿಗೆ ಕೊಡ್ತೀನಿ. ಗರೀಬ್ ಬಚ್ಚೋಂ ಕೆ ಲಿಯೆ ಪುಸ್ತಕಾಲಯ ಮೇ ಪುಸ್ತಕೋಂ ಕಿ ವ್ಯವಸ್ಥಾ ಕರ್ನೆ ಕೋ ಸೋಚ್ತಾ ಹೈ, ಅದರಿಂದ ಬಡ ಮಕ್ಕಳಿಗೆ ಶಾಲೆಯಲ್ಲಿ ಒಂದು ಲೈಬ್ರರಿ ವ್ಯವಸ್ಥೆ, ಒಂದು ಪುಸ್ತಕಾಲಯದ ವ್ಯವಸ್ಥೆ ಮಾಡಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಯಶೋಧ ಕೃಷ್ಣ ಕೆ ಕ್ರೋಧ ಕೋ ಕೈಸೆ ಶಾಂತ ಕರ್ತಿ ಹೈ, ಯಶೋಧ ಕೃಷ್ಣನ ಕೋಪವನ್ನು, ಅಣ್ಣನ ಮೇಲೆ ಕೋಪ ಮಾಡ್ಕೊಂಡಿರ್ತಾನಲ್ಲ, ಹೆಂಗೆ ಶಾಂತಗೊಳಿಸ್ತಾಳೆ. ಅವಳು ಹೇಳ್ತಾಳೆ, ಸುನೋ ಕೃಷ್ಣ, ಬಲರಾಮ್ ಜನ್ಮ ಸೆ ಹಿ ದುಷ್ಟ ಹೈ, ಬಲರಾಮ ಇದಾನಲ್ಲ ನಿಮ್ಮಣ್ಣ, ಅವನು ಹುಟ್ಟಿನಿಂದಲೇ ಭಾಳ ಕೆಟ್ಟವನವನು. ಮೈ ಗೋಧನ್ ಕಿ ಕಸಮ್ ಖಾಕರ್ ಕಹ ರಹಿ ಹೂँ, ಮೈ ತೇರಿ ಮಾತಾ ಹೂँ, ತುಮ್ ಮೇರೆ ಪುತ್ರ ಹೋ, ನೋಡಪ್ಪ ಗೋವಿನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನೇ ನಿಮ್ಮಮ್ಮ, ನೀನೇ ನನ್ನ ಮಗ ಅಂತ ಹೇಳ್ತಾಳೆ. ಬಲರಾಮ್ ಕೃಷ್ಣಕ್ಕೆ ಮಾತಾ ಪಿತಾ ಕೆ ಬಾರೆ ಮೇ ಕ್ಯಾ ಕಹತಾ ಹೈ, ಬಲರಾಮ ಕೃಷ್ಣನ ತಂದೆ ತಾಯಿ ಬಗ್ಗೆ ಏನೇನು ಹೇಳ್ತಾನೆ ಅವನು, ಏನು ಹೇಳ್ತಾನೆ ಅಂತ ಕೇಳಿದ್ದಾರೆ ಇಲ್ಲಿ. ತುಮಾರೆ ಮಾತಾ ಪಿತಾ ಕೌನ್ ಹೈ ಕಹತಾ ಹೈ, ಯಾರ ನಿಮ್ಮ ಅಪ್ಪ ಅಮ್ಮ ಅಂತ ಅವನು ಕೇಳ್ತಾನೆ. ಯಶೋಧ ತುಮೇ ಜನ್ಮ ನಹಿ ದಿಯಾ ಹೈ ಅಂತಾನೆ ಅವನು. ಯಶೋಧೆ ಮಾತೆ ಇದ್ದಾಳಲ್ಲ, ಅವಳು ನಿನಗೆ ಜನ್ಮನೇ ಕೊಟ್ಟಿಲ್ಲ ಅಂತಾನೆ. ಬಲ್ಕಿ ಮೋಲ್ ಲಿಯಾ ಹೈ ಕಹತಾ ಹೈ, ನಿನ್ನನ್ನು ಕೊಂಡ್ಕೊಂಡಿರೋದು ಕಣೋ ಅಂತಾನವನು. ವೇ ಗೋರೆ ಹೈ ತೂ ತೋ ಕಾಲಾ ಹೈ ಕಹತಾ ಹೈ, ಅವ್ರು ನೋಡಿದ್ರೆ ಬೆಳ್ಳಗಿದ್ದಾರೆ, ನೀನು ನೋಡಿದ್ರೆ ಕರಿ ಕಾರ್ಬನ್ ಡೈಆಕ್ಸೈಡ್ ಆಗಿದೆಯಾ ಅಂತ ಹೇಳ್ತಾನವನು. ನೆಕ್ಸ್ಟ್, ದಿನಕರ್ ಜಿ ಕೆ ಅನುಸಾರ ಸಹಿ ಮಾನವ ಕ ಪರಿಚಯ, ದಿನಕರ್ ಅವರ ಪ್ರಕಾರ ಮನುಷ್ಯನ ನಿಜವಾದ ಪರಿಚಯ ಏನು. ಏಕ್ ಮಾನವ್ ದೂಸರೆ ಮಾನವ್ ಸೆ ಪ್ರೇಮ್ ಕರ್ನ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮಧ್ಯೆ, ಅವರಿಬ್ಬರ ಮಧ್ಯೆ ಒಂದು ಪ್ರೇಮಪೂರ್ಣ ಸಂಬಂಧ ಇರಬೇಕು, ದ್ವೇಷ ಇರಬಾರ್ದು. ಆಪ್ಸಿ ದೂರಿ ಕೋ ಮಿಟಾನ, ಇಬ್ಬರ ನಡುವೆ ಇರ್ತಕ್ಕಂಥ ಅಂತರವನ್ನು ಕಡಿಮೆ ಮಾಡಬೇಕು. ಸ್ನೇಹ ಕಾ ಸಂಬಂಧ ರಖನ, ಸ್ನೇಹದಿಂದ ಇರಬೇಕು. ಭಾಯಿಚಾರೆ ಕೋ ಸಮಜನ, ಅಣ್ಣ ತಮ್ಮ ಅನ್ನೋ ಭಾವನೆಯನ್ನು ಬೆಳೆಸ್ಕೋಬೇಕು, ತಿಳ್ಕೋಬೇಕು. ಸ್ವಯಂ ಕೋ ಪಹಚಾನ, ತಾನು ಯಾರು ಅಂತ ತನ್ನ ಬಗ್ಗೆ ತಿಳ್ಕೋಬೇಕು. ಆಧುನಿಕ ಮಾನವಕ ಭೌತಿಕ ಸಾಧನ ಕ ವರ್ಣನ್ ಅಂತ ಕೇಳ್ತಾರೆ. ಆಧುನಿಕ ಮನುಷ್ಯನ ಭೌತಿಕ ಸಾಧನೆಯನ್ನು ವರ್ಣಿಸಿ. ಅಭಿನವ್ ಮನುಷ್ಯ ಪದ್ಯದ್ದು 2 ಪ್ರಶ್ನೆಗಳು. ಆಜ್ ಕೆ ಮಾನವನೇ ಪ್ರಕೃತಿ ಕೆ ಹರ್ ತತ್ವ ಪರ್ ವಿಜಯ ಪಾಯಿ ಹೈ, ಇವತ್ತಿನ ಮನುಷ್ಯನಿಗೆ ನಿಲುಕದೇ ಇರೋದು ಏನೂ ಇಲ್ಲ, ಪ್ರಕೃತಿಯ ಪ್ರತಿಯೊಂದು ತತ್ವದ ಮೇಲೂ ಅವನು ಗೆಲುವನ್ನು ಸಾಧಿಸಿಬಿಟ್ಟಿದ್ದಾನೆ. ಜಲ್ ವಿದ್ಯುತ್ ಭಾಪ್ ಪವನ್ ಕಾ ತಾಪ್ ಆದಿ ಪರ್ ನಿಯಂತ್ರಣ ಕರ್ ರಹಾ ಹೈ, ಅವನಿಗೆ ನೀರು, ವಿದ್ಯುತ್, ಬಾಷ್ಪ, ಆಮೇಲೆ ಗಾಳಿಯ ತಾಪಮಾನ ಅಂದರೆ AC, ಅದೆಲ್ಲವನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ. ನದಿ ಪರ್ವತ ಸಾಗರಕ್ಕೂ ಲಾಂಗ್ ಸಕ್ತಾ ಹೈ, ಅವನು ನದಿ, ಪರ್ವತ, ಸಾಗರ ಎಲ್ಲವನ್ನು ದಾಟಬಲ್ಲ. ಜ್ಞಾನ ವಿಜ್ಞಾನ ಕ ಆಗಾರ ಹೈ, ಜ್ಞಾನ ವಿಜ್ಞಾನದ ಸಂಗ್ರಹ ಅವನಲ್ಲಿದೆ. ಗಗನ್ ಸೆ ಪಾತಾಳ ತಕ್ ಕಿ ಜಾನಕಾರಿ ರಕ್ತಾ ಹೈ, ಅವನಿಗೆ ಪಾತಾಳದಿಂದ ಆಕಾಶದವರೆಗೆ ಎಲ್ಲ ಗೊತ್ತಿದೆ. ಶನಿ ಕಾ ನಿರ್ಮಾಣ ಕಿಸ್ ಪ್ರಕಾರ ಹುವಾ ಹೈ, ಈ ಶನಿ ಇದೆಯಲ್ಲ ಗ್ರಹ, ಅದರ ನಿರ್ಮಾಣ ಹೇಗಾಗಿದೆ ಅಂತ, ಅಥವಾ ಶನಿ ಕೆ ವಾಯುಮಂಡಲ ಕಾ ನಿರ್ಮಾಣ ಕಿಸ್ ಪ್ರಕಾರ ಹುವಾ ಹೈ ಅಂತ ಕೇಳ್ತಾರೆ.
ಶನಿಯ ವಾಯುಮಂಡಲ ಹೇಗೆ ನಿರ್ಮಾಣ ಆಗಿದೆ? हाइड्रोजन, हीलियम, मीथेन और एमोनिया गैस में से बना है. ಈ 4 ಗ್ಯಾಸ್ಗಳಿಂದ ಶನಿಯ ವಾಯುಮಂಡಲ ನಿರ್ಮಾಣವಾಗಿದೆ. ಶನಿ एक सुंदर ग्रह कैसे? सुंदर ग्रह ಅಂತ ಹೇಗೆ ಹೇಳ್ತೀರಿ? ಶನಿ के चारों ओर ವಲಯ है. ಶನಿಯ 4 ಕಡೆ ಅಂದರೆ ಶನಿಯ ಸುತ್ತಲೂ ವಲಯಗಳಿವೆ. ಸ್ಪಷ್ಟ ತಥಾ ವಿಸ್ತೃತ है. ಅದು ತುಂಬ ಸ್ಪಷ್ಟವಾಗಿ ವಿಸ್ತೃತವಾಗಿವೆ. यह वलय शनि के गले में सुंदर हार जैसे दिखते हैं. ಈ ವಲಯಗಳು ಶನಿಯ ಕೊರಳಲ್ಲಿ ಒಂದು ಸುಂದರವಾದ ಹಾರ ಹಾಕಿದರೆ ಅನ್ನೋ ರೀತಿ ಅದನ್ನು ಮಾಡಿವೆ. ಶನಿ एक ठंडा ग्रह है कैसे? ಅದೊಂದು ತಣ್ಣನೆಯ ಗ್ರಹ ಅಂತ ಹೇಗೆ ಹೇಳ್ತೀವಿ? ಅದೊಂದು ತಣ್ಣನೆಯ ಗ್ರಹ ಅಂತ ಹೇಗೆ ಹೇಳ್ಬೋದು? ಶನಿ ಗ್ರಹ ಸೂರ್ಯ से दूर है. ಮೇನ್ ಪಾಯಿಂಟ್ ಇದೆ. ಸೂರ್ಯನಿಂದ ತುಂಬ ದೂರ ಇದೆ ಅದು. ಸೂರ್ಯ का ताप कम पड़ता है, पहुंचता है. ಸೂರ್ಯನ ಕಡಿಮೆ ತಾಪ ಅಲ್ಲಿಗೆ ತಲುಪುತ್ತೆ. तापमान शून्य से नीचे 150 डिग्री सेंटीग्रेड के आसपास रहता है. -150 ಡಿಗ್ರಿ, ಶೂನ್ಯದಿಂದ -150 ಡಿಗ್ರಿ ಅಷ್ಟು ಕಡಿಮೆ ತಾಪಮಾನ ಅಲ್ಲಿಗೆ ತಲುಪುತ್ತೆ. ಸತ್ಯಕ್ಕೆ ಬಾರೆ में ಶಾಸ್ತ್ರ में क्या कहा है? ಸತ್ಯದ ಬಗ್ಗೆ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ? ಸಚ್ ಬೋಲೋ, ಸತ್ಯ ಹೇಳ್ರಿ. ಜೋ ದೂಸರೋं को ಪ್ರಿಯ ಲಗೆ, ಅದು ಬೇರೆಯವರಿಗೆ ಹಿತವಾಗಿ ಕಾಣಿಸ್ಬೇಕು. ಅಪ್ರಿಯ ಸತ್ಯ ಮತ್ ಬೋಲೋ, ಅಪ್ರಿಯವಾದ ಅಂದರೆ ಕಠೋರವಾದ ಸತ್ಯವನ್ನು ಯಾವತ್ತಿಗೂ ಹೇಳಬೇಡ್ರಿ ಅಂತ ಅರ್ಥ. सत्य की शक्ति के बारे में महात्मा गांधी जी का कथन क्या है? महात्मा गांधी जी ಏನು ಹೇಳ್ತಾರೆ ನಮ್ಮ ರಾಷ್ಟ್ರಪಿತ? सत्य एक विशाल वृक्ष है. ಸತ್ಯ ಅಂದರೆ ಅದೊಂದು ವಿಶಾಲವಾದ ಮರ ಇದ್ದ ಹಾಗೆ. उसका जितना आदर किया जाता है उतने ही फल उसमें मिलता है. ಅದನ್ನು ನಾವು ಎಷ್ಟು ಗೌರವಿಸುತ್ತೀವೋ ಅಷ್ಟೇ ಹಣ್ಣನ್ನು ಅದು ನಮಗೆ ಕೊಡುತ್ತೆ ಸತ್ಯ ಅನ್ನೋದು. उसका अंत नहीं होता, ಅದಕ್ಕೆ ಅಂತ್ಯನೇ ಇಲ್ಲ. ಮಾತೃಭೂಮಿ ಕೆ ಪ್ರಕೃತಿ ಸೌಂದರ್ಯ का वर्णन कीजिए ಅಂತ ಕೇಳ್ತಾರೆ ನೋಡಿ. ಮಾತೃಭೂಮಿ ಕೆ ಖೇತ್ ಹರೇ ಭರೇ ಹೈ. ಮಾತೃಭೂಮಿಯ ಹೊಲಗಳು ಹಚ್ಚ ಹಸಿರಿನಿಂದ ತುಂಬಿವೆ. ಫಲ್ ಫೂಲೋಂ ಸೆ ಯುಕ್ತ ಹೈ ಅಥವಾ ಸಜೆ ಹೈ. ಹಣ್ಣು ಹೂವುಗಳಿಂದ ತುಳುಕ್ತಾ ಇವೆ. ಉಸ್ಕೆ ಅಂದರ್ ಖನಿಜ ಸಂಪತ್ತಿ ಹೈ. ಅಪಾರವಾದ ಖನಿಜ ಸಂಪತ್ತು ಇದೆ. ಉಸ್ಕೆ ಸೌಂದರ್ಯ ನಯನ ಮನೋಹರ ಹೈ. ಅದರ ಸೌಂದರ್ಯ ಕಣ್ಣನ್ನು ಕುಕ್ಕುತ್ತೆ, ಕಣ್ಣನ್ನು ಸೆಳೆಯುತ್ತೆ. ನೆಕ್ಸ್ಟ್ ಭಾರತ್ ಮಾತಾ ಕೆ ಸ್ವರೂಪ ಕ ವರ್ಣನ ಕೀಜಿಯೆ. ಭಾರತ್ ಮಾತೆ ನೋಡಕ್ಕೆ ಹೇಗಿದ್ದಾಳೆ? ಏಕ್ ಹಾತ್ ಮೇ ನ್ಯಾಯ ಪತಾಕ ಹೈ. ಒಂದು ಕೈಯಲ್ಲಿ ನ್ಯಾಯದ ಧ್ವಜ ಹಿಡ್ಕೊಂಡಿದ್ದಾಳೆ. ದೂಸರೆ ಹಾತ್ ಮೇ ಜ್ಞಾನ ದೀಪ ಹೈ. ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪವನ್ನು ಹಿಡ್ಕೊಂಡಿದ್ದಾಳೆ, ಅದು ಬೆಳಗ್ತಾ ಇದೆ. ಮಾತೃಭೂಮಿ ಅಮರೋಂ ಕಿ ಜನನಿ ಹೈ. ಅವಳು ಅಮರ ವ್ಯಕ್ತಿಗಳಿಗೆ ಜನ್ಮ ನೀಡಿದ ಮಹಾನ್ ಜನನಿ ಅವಳು. ಉಸ್ಕೆ ಸ್ವರೂಪ್ ನಯನ್ ಮನೋಹರ್ ಹೈ. ಅವಳ ಸ್ವರೂಪ ತುಂಬ ನಯನ ಮನೋಹರವಾಗಿದೆ. ಎಷ್ಟು ನೋಡಿದರೂ ಸಾಲದವಳನ್ನ ಅಷ್ಟು ಚೆನ್ನಾಗಿ ಇದ್ದಾಳೆ ಮಾತೃಭೂಮಿ ಅಂತ. ಸಮಯ ಕಾ ಮಹತ್ವ, ಸಮಯ ಅನ್ಮೋಲ್ ಹೈ ಕೈಸೆ. ಸಮಯ ಕಿ ಪಹಚಾನ್ ಪದ್ದಿದ್ದು. ಸಮಯ ಕೋ ವ್ಯರ್ಥ ನಹಿ ಕರ್ನಾ ಹೈ. ಸಮಯವನ್ನು ವೇಸ್ಟ್ ಮಾಡಬಾರ್ದು. ಸಹಿ ಸಮಯ ಪರ್ ಸಹಿ ಕಾಮ್ ಕರ್ನಾ ಹೈ. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಮಾಡಬೇಕು. ಈಗ ನಿಮ್ಮ ಕೆಲಸ ಏನು? ಓದೋದು, ಅದನ್ನು ಮಾಡಬೇಕು. ವಿಶ್ವಾಸ ಕಾಮ್ ಕರ್ನಾ ಹೈ. ಮಾಡೋ ಕೆಲಸದ ಮೇಲೆ ನಂಬಿಕೆ ವಿಶ್ವಾಸ ಇರಬೇಕು, ಅವಾಗ ಮಾತ್ರ ಯಶಸ್ಸು. ಆಲಸ್ಕೋ ದೂರ್ ಕರ್ನಾ ಹೈ. ಸೋಮಾರಿತನವನ್ನು ಮೊದಲು ಬಿಡಬೇಕು, ಅದು ಮೊದಲನೇ ಶತ್ರು. ಮೆಹನತ್ ಸೆ ಕಾಮ್ ಕರ್ನಾ ಹೈ. ಪರಿಶ್ರಮದಿಂದ ಕೆಲಸ ಮಾಡಬೇಕು. ಕೈ ಕೆಸರಾದರೆ ಬಾಯಿ ಮೊಸರು. ಭಾವಾರ್ಥ: ಮುಖಿಯಾ ಮುಕ್ಸೋ ಚಾಹಿಯೆ ತುಳಸಿ ಕೆ ದೋಹೆ. ಆ ಪದ್ಯದ್ದು ಮುಖಿಯಾ ಮುಕ್ಸೋ ಚಾಹಿಯೆ ಖಾನ್ ಪಾನ್ ಕೋ ಏಕ್ ಪಾಲೈ ಪೋಸೈ ಸಕಲಂಗ್ ತುಳಸಿ ಸಹಿತ್ ವಿವೇಕ್. ಮುಖಿಯಾ ಮುಖಕ್ಕೆ ಸಮಾನ್ ಹೋನಾ ಚಾಹಿಯೆ. ಒಬ್ಬ ನಾಯಕ ಬಾಯಿ ಇದ್ದಂಗೆ ಇರಬೇಕು. ಖಾನೆ ಪೀನೆ ಕಾ ಕಾಮ್ ಅಕೇಲಾ ಕರ್ತಾ ಹೈ. ಊಟ ಮಾಡೋದು, ತಿನ್ನೋದು, ಕುಡಿಯೋದು ಎಲ್ಲ ಒಂದೇ. ಸಾರೆ ಅಂಗೋಂ ಕಾ ಪಾಲನ್ ಪೋಷಣ್ ಕರ್ತಾ ಹೈ. ಆದರೆ ಇಡೀ ಅಂಗಗಳನ್ನು, ಶರೀರದ ಅಂಗಗಳನ್ನೆಲ್ಲ ಅದು ಪೋಷಣೆ ಮಾಡುತ್ತೆ. राम नाम मनी दीप धरु जीह देहरी द्वा तुलसी भीतर बाहिरव जो चाहसी उजिया. ಹೊಸ್ತಿಲಿನ ಮೇಲೆ ದಿಯಾ ರಖನೆ ಸೆ, देहरी पर दिया रखने से. ಹೊಸ್ತಿಲಿನ ಮೇಲೆ ನಾವು ದೀಪ ಇಟ್ಟರೆ घर के भीतर और बाहर प्रकाश फैलता है. ರಾತ್ರಿ ವೇಳೆ ಹೊಸ್ತಿಲಿನ ಮೇಲೆ ದೀಪ ಇಟ್ಟರೆ ಮನೆಯ ಒಳಗೆ ಮತ್ತು ಹೊರಗೆ ಎರಡು ಕಡೆ ಬೆಳಕನ್ನು ಕೊಡುತ್ತದು. ಉಸಿ ಥರ ಮುಹ್ ಮೇ ರಾಮ್ ನಾಮ್ ಜಪನೆ ಸೆ. ಅದೇ ರೀತಿ ನಮ್ಮ ಬಾಯಿಂದ ರಾಮನಾಮ ಜಪಿಸ್ತಾ ಇದ್ದರೆ ಮಾನವ ಕೆ ಆಂತರಿಕ और ಬಾಹ್ಯ ಶುದ್ಧಿ ಹೋತಿ ಹೇ. ಮನುಷ್ಯನ ಅಂತರಂಗ ಮತ್ತು ಬಹಿರಂಗ ಎರಡು ಶುದ್ಧಿ ಆಗ್ತವೆ. ದಯಾ ಧರ್ಮ ಕಾ ಮೂಲ ಹೈ ಪಾಪ ಮೂಲ ಅಭಿಮಾನ್. ತುಳಸಿ ದಯಾನ ಛಂಡಿಯೇ ಜಬ್ಲಕ್ ಘಟಮೆ ಪ್ರಾಣ. ದಯಾ ಧರ್ಮ ಕಾ ಮೂಲ ಹೈ. ದಯೆಯೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣರು ಹೇಳಿದಾರಲ್ಲ, ಅದೇ ರೀತಿ ದಯೆಯೇ ಧರ್ಮದ ಮೂಲವಾಗಿದೆ. ಅಭಿಮಾನ್ ಪಾಪ ಕಾ ಮೂಲ ಹೈ. ಅಹಂಕಾರ ಇದೆಯಲ್ಲ, ಅದು ಪಾಪದ ಮೂಲ. ಶರೀರ್ ಮೇ ಪ್ರಾಣ ರಹತಾ ಹೈ ತಬ್ ತಕ್ ಅಭಿಮಾನ್ ಛೋಡ್ಕರ್ ದಯಾಲು ಬನೆ ರಹನಾ ಚಾಹಿಯೇ. ನಮ್ಮ ಶರೀರದಲ್ಲಿ ಪ್ರಾಣ ಇರೋ ತನಕ ನಾವು ಅಹಂಕಾರವನ್ನು ಬಿಟ್ಟು ದಯಾಳುವಾಗಿ ಇರಬೇಕು, ದಯೆ ತೋರಿಸ್ಬೇಕು ಎಲ್ಲರಿಗೂ. ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜೆ ಕೈಸೆ. ಅದೊಂದು ಕ್ರಾಂತಿಕಾರಕ ಸಂಶೋಧನೆ, ಹೇಗೆ ಹೇಳ್ತೀರಿ? ದುನಿಯಾ ಕೆ ಲೋಗೋಂ ಕೋ ಏಕ್ ಜಗಹ ಪರ್
ಖಡಾ ಕರ್ ದಿಯಾ ಹೈ, ಅದು ಎಲ್ಲರನ್ನೂ ಒಂದೇ ಕಡೆ ತಂದು ನಿಲ್ಲಿಸಿದೆ, ಒಂದೇ ಪ್ಲಾಟ್ಫಾರ್ಮಿಗೆ ತಂದು ನಿಲ್ಲಿಸಿಬಿಟ್ಟಿದೆ. ಯಾವುದು ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನೋದು. ಫೇಸ್ಬುಕ್, ಟ್ವಿಟರ್, ಆರ್ಕುಟ್, ಲಿಂಕ್ಡ್ಇನ್ ಆದಿ ಸೈಟ್ಸ್ ಹೈ. ಫೇಸ್ಬುಕ್ಕು, ಟ್ವಿಟರ್ ಇತ್ಯಾದಿ ನಮ್ಮನ್ನೆಲ್ಲ ಜೋಡಿಸ್ಬಿಟ್ಟಿದ್ದಾವೆ. ತುಂಬ ಸೈಟ್ಸ್ ಇದ್ದಾವೆ. ದೇಶ ವಿದೇಶಕ್ಕೆ ಲೋಗೋं के रहन सहन वेशभूषा जानते हैं. ಇದರಿಂದ ದೇಶ ವಿದೇಶದ ಜನರು ಏನೇನು ಮಾಡ್ತಾರೆ, ಅವರ ಆಚಾರ ವಿಚಾರ ಏನು ಎಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ. ಉಡುಗೆ ತೊಡುಗೆ ಎಲ್ಲ ಗೊತ್ತಾಗುತ್ತೆ. ಇಂಟರ್ನೆಟ್ ಸೆ ಕ್ಯಾ ಲಾಭ ಅಂದರೆ ಮಹತ್ವ ಹೈ. घर बैठे बैठे खरीदारी कर सकते हैं. ಮನೇಲಿ ಕೂತ್ಕೊಂಡೆ ಖರೀದಿ ಮಾಡ್ಬೋದು. ಚಿತ್ರ, ವಿಡಿಯೋ, ಸಂದೇಶ भेज सकते हैं. ಚಿತ್ರ ಕಳಿಸ್ಬೋದು, ವಿಡಿಯೋ ಕಳಿಸ್ಬೋದು, ಸಂದೇಶ ಕಳಿಸ್ಬೋದು. कोई भी बिल भर सकते हैं. ಯಾವುದೇ ಬಿಲ್ಲನ್ನು ಎಲ್ಲಿಂದ ಬೇಕಾದರೂ ಕಟ್ಬೋದು. जितने भी पैसे भेज सकते हैं. ಎಷ್ಟು ದುಡ್ಡು ಬೇಕಾದರೂ ಕಳಿಸ್ಬೋದು. ಸಮಯ और ಶ್ರಮ ಬಚ್ತಾ है. ಸಮಯ ಮತ್ತು ಶ್ರಮ ಉಳಿತಾಯ ಆಗುತ್ತೆ. ಧೀರಜ್ ಸಕ್ಸೇನಾ को बुद्धिमान रोबोट की ज़रूरत क्यों थी. ಅವರಿಗೆ ಬುದ್ಧಿವಂತ ರೋಬೋಟ್ ಯಾಕೆ ಬೇಕಾಗಿತ್ತು. ಸುಬಹ ನಾಶ್ತಾ ಕರಾನಾ, ನಾಷ್ಟ ಮಾಡ್ಸೋಕ್ಕೆ. ಮೆಹಮಾನೋं को स्वागत करना, ಅತಿಥಿಗಳನ್ನ ಸ್ವಾಗತ ಮಾಡೋಕ್ಕೆ. ಬಚ್ಚೋं को ಕಹಾನಿ ಸುನಾನಾ, ಮಕ್ಕಳಿಗೆ ಕಥೆ ಹೇಳೋಕ್ಕೆ. ನಾತಿ ಪೋತೋं को ಹೋಮ್ವರ್ಕ್ ಕರಾನಾ, ಮೊಮ್ಮಕ್ಕಳ ಹೋಮ್ವರ್ಕ್ ಮಾಡ್ಸೋಕ್ಕೆ. ಪಾಲ್ತು ಜಾನವರೋं को घुमाना, ನಾಯಿನ ವಾಕಿಂಗ್ ಕರ್ಕೊಂಡು ಹೋಗೋಕ್ಕೆ. ಕಂಪ್ಯೂಟರ್ ಮೇ ಕಾಮ್ ಕರ್ನೆ ದೇನಾ, ಕಂಪ್ಯೂಟರ್ನಲ್ಲಿ ಕೆಲಸ ಮಾಡೋಕ್ಕೆ. ಕಾಮ್ ಕರ್ಕೆ ದೇನಾ, ಅವರಿಗೆ ಕೆಲಸ ಮಾಡಿ ಸಹಾಯ ಮಾಡೋಕ್ಕೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ. रोबोनिल और रोबोदीप की मुलाकात का वर्णन. दोनों रोबोट शाम को कुत्ते को घुमाने के लिए जाते थे. ಇಬ್ಬರು ನಾಯಿನ ಕರ್ಕೊಂಡು ವಾಕಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ರು. एक दिन दोनों की मुलाकात हुई. ಹಾಗಿರ್ಬೇಕಾದ್ರೆ ಒಂದು ದಿವಸ ಇಬ್ಬರು ಭೇಟಿನೂ ಆಗಿಬಿಡ್ತು. दोनों में दोस्ती हो गई. ಇಬ್ಬರಲ್ಲೂ ಸ್ನೇಹ ಉಂಟಾಯಿತು. ಹಾಯ್ ಹಲೋ ಅಂದರು ಇಬ್ಬರು. ಫ್ರೆಂಡ್ಶಿಪ್ ಆಗಿಬಿಡ್ತು. ಗಿಲ್ಲು ಕೆ ಪ್ರತಿ ವರ್ಮಾ ಕಿ ಮಮತಾ ಅಥವಾ ಪ್ರೇಮ್ ಭಾವ್ ಕ ವರ್ಣನ್, ವರ್ಣಿಸಿ ಅಂತ ಬರುತ್ತೆ ಪ್ರಶ್ನೆ. ಗಿಲ್ಲುಗೆ ಪ್ರಾಣ ಬಚಾತಿ ಹೇ, ತುಂಬ ಮಮತೆ ಇತ್ತು ಗಿಲ್ಲುವಿನ ಬಗ್ಗೆ ವರ್ಮಾ ಅವರಿಗೆ. ಯಾವ್ಯಾವ ಪಾಯಿಂಟ್ಗಳಿಂದ ಅದನ್ನು ಹೇಳ್ಬೋದು. ಅವರು ಗಿಲ್ಲುವಿನ ಪ್ರಾಣವನ್ನು ಉಳಿಸ್ತಾರೆ. ಖಾನೆಗೂ ಕಾಜು ಬಿಸ್ಕುಟ್ ದೇತಿ ಹೇ, ಅದಕ್ಕೆ ತಿನ್ನೋಕ್ಕೆ ಕಾಜು ಗೋಡಂಬಿ ಬಿಸ್ಕುಟ್ ಕೊಡ್ತಾರೆ. ಛೋಟಿ ಸಿ ಘರ್ ಬನಾಕರ್ ರಕ್ತಿ ಹೇ, ಒಂದು ಸಣ್ಣ ಮನೆ ಮಾಡ್ತಾರೆ ಅದಕ್ಕೋಸ್ಕರ. ಬಾಹರ್ ಜಾನೆ ಕೆ ಲಿಯೇ ಮುಕ್ತ ಕರ್ತಿ ಹೇ, ಅಷ್ಟೇ ಅಲ್ಲ ಆ ತಂತಿಯನ್ನು ತೆಗೆದು ಅದು ಹೊರಗೆ ಹೋಗಿ ಬರಲಿಕ್ಕೂ ದಾರಿ ಮಾಡಿಕೊಡ್ತಾರೆ ಅವರು. ಅಪ್ನೆ ಸಾಥ್ ಖಾನಾ ಖಿಲಾತಿ ಹೇ, ಟೇಬಲ್ ಹತ್ರ ಕೂತ್ಕೊಂಡು ಊಟ ಮಾಡೋದನ್ನು ಕಲಿಸ್ತಾರೆ ಅವರು. ಗಿಲ್ಲುಗೆ ಅಂತಿಮ ದಿನಾಂಕ ವರ್ಣನ್, ಅಂತಿಮ ದಿನ ಅಂದರೆ ಅದರ ದುಃಖದ ದಿನಾಂಕ ವರ್ಣನ್ ಕೀಜಿ ಅಂತಲೂ ಕೇಳ್ತಾರೆ. ಅಂದರೆ ಗಿಲ್ಲುವಿನ ಅಂತ್ಯ ಹೇಗಾಯಿತು, ಆ ದಿನ ಏನೇನಾಯಿತು ಅಂತ. ದಿನ ಭರ್ ನಾ ಕುಚ್ ಖಾಯ, ಹಗಲೆಲ್ಲ ಏನು ತಿನ್ನಲಿಲ್ಲ ಅದು. ನಾ ಬಾಹರ್ ಗಯ, ಹೊರಗೂ ಹೋಗಲಿಲ್ಲ. ಪಂಜೆ ಠಂಡೆ ಹೋ ರಹೆ ಥೆ, ಅದರ ಕೈಕಾಲೆಲ್ಲ ತಣ್ಣಗಾಗ್ತಾ ಇದ್ವು. ಹೀಟರ್ ಜಲಾಕರ್ ಉಷ್ಣತಾ ದಿ, ಲೇಖಕಿ ಏನು ಮಾಡಿದ್ರು, ಹೀಟ್ರ್ ತಂದು ಅದಕ್ಕೆ ಹೀಟ್ ಕೊಟ್ಟರು, ಉಷ್ಣತೆ ಕೊಟ್ಟರು. ಸುಬಹ ಚಿರನಿದ್ರಾಮೆ ಸೋಗಯ, ಅದು ಬೆಳಗಾಗ್ತಿದ್ದಂಗೆ ಅದು ಚಿರನಿದ್ರೆಯಲ್ಲಿ ಮಲ್ಕೊಂಡ್ಬಿಡ್ತು. ಗಿಲ್ಲುನೇ ಲೇಖಿಕಾಕಿ ಗೈರ್ ಹಾಜರಿ ಮೇ ದಿನ ಕೈಸೆ ಬಿತಾಯೆ, ಗಿಲ್ಲು ಲೇಖಕಿಯ ಗೈರು ಹಾಜರಿಯಲ್ಲಿ ಹೇಗೆ ದಿನ ಕಳೀತು. ಹಮೇಶ ಉದಾಸ ರಹತಾ ಥಾ, ಭಾಳ ಬೇಜಾರದಿಂದ ಇರ್ತಾ ಇತ್ತದು. ಕಾಜು ಕಮ್ ಖಾತಾ ಥಾ, ಅದನ್ನು ಮುಟ್ತಾನೇ ಇರಲಿಲ್ಲ, ಭಾಳ ಕಡಿಮೆ ತೊಗೊಳ್ತಾ ಇತ್ತು. ದರ್ವಾಜ ಖುಲ್ತೆ ಹಿ ಜೂಲೆ ಸೆ ದೌಡ್ತಾ ಥಾ, ರೂಮಿನ ಬಾಗಿಲು ತೆಗೆದ ತಕ್ಷಣ ಲೇಖಕಿನೇ ಬಂದರೇನೋ ಅಂಥೇಳಿ ಹಾಗೆ ಓಡ್ ಹೋಗ್ತಾ ಇತ್ತು. ಕಿಸಿಕೋ ದೇಖ್ಕರ್ ನಿರಾಶ್ ಹೋಕರ್ ಲೌಡ್ತಾ ಥಾ, ಬೇರೆಯವ್ರು ನೋಡಿಬಿಟ್ಟು ನಿರಾಶೆಯಿಂದ ವಾಪಸ್ಸು ಬರ್ತಾ ಇತ್ತು. ಕರ್ನಾಟಕಿ ಶಿಲ್ಪಕಲಾ ಕಾ ವರ್ಣನ್ ಕೀಜಿಯೆ ಅಂತ ಕೇಳ್ತಾರೆ. ಕರ್ನಾಟಕದ ಶಿಲ್ಪಕಲೆಯನ್ನು ವರ್ಣಿಸಿ. ಇದು ತುಂಬ ಸರಿ ರಿಪೀಟ್ ಆಗೋ ಕ್ವಶನ್ನೇ. ಕರ್ನಾಟಕಿ ಶಿಲ್ಪಕಲಾ ಅನೋಖಿ ಹೈ, ಕರ್ನಾಟಕದ ಶಿಲ್ಪಕಲೆ ವಿಶಿಷ್ಟವಾಗಿದೆ. ಬೇಲೂರು ಹಳೆಬೀಡು ಕೆ ಮಂದಿರ್ ನಯನ್ ಮನೋಹರ್ ಹೈ, ಬೇಲೂರು ಹಳೆಬೀಡಿನ ದೇವಸ್ಥಾನಗಳು ತುಂಬ ಚೆನ್ನಾಗಿವೆ. ಬಾದಾಮಿ ಐಹೊಳೆ ಕೆ ಮಂದಿರ್ ಬಹುತ್ ಸುಂದರ ಹೈ, ಆ ದೇವಸ್ಥಾನಗಳು ಸಹ ತುಂಬ ಚೆನ್ನಾಗಿದ್ದಾವೆ, ಸುಂದರವಾಗಿದ್ದಾವೆ. ಮೈಸೂರು ಕಾ ರಾಜಮಹಲ್ ವಿಶ್ವ ಪ್ರಸಿದ್ಧ ಹೈ, ಮೈಸೂರಿನ ನಮ್ಮ ಅರಮನೆ ಇದೆಯಲ್ಲ ಅದು ವಿಶ್ವ ಪ್ರಸಿದ್ಧ. ವಿಜಯಪುರ ಕಾ ಗೋಲ್ ಗುಂಬಜ್ ಅದ್ಭುತ ಹೈ, ವಿಜಯಪುರದ ಗೋಲ್ ಗುಮ್ಮಟ ಅಂತೂ ತುಂಬ ಅದ್ಭುತವಾಗಿದೆ. ಗೊಮ್ಮಟೇಶ್ವರ್ ಕಿ ಮೂರ್ತಿ ತ್ಯಾಗ ಔರ್ ಶಾಂತಿ ಕಾ ಸಂಕೇತ್ ಹೈ, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರನ ಮೂರ್ತಿ ಇದೆಯಲ್ಲ ಅದು ತ್ಯಾಗ ಮತ್ತು ಶಾಂತಿಯ ಸಂಕೇತವಾಗಿದ್ದು ತ್ಯಾಗ ಮತ್ತು ಶಾಂತಿಯ ಸಂದೇಶವನ್ನು ಕೊಡ್ತಾ ಇದೆ. ಬೆಂಗಳೂರು ವಿಶ್ವಭರ್ ಮೇ ಕ್ಯೋಂ ಪ್ರಸಿದ್ಧ ಹೈ ಬತಾಯಿಯೇ, ಬೆಂಗಳೂರು ಇಡೀ ಜಗತ್ತಿನಲ್ಲೇ ಫೇಮಸ್ ಯಾಕೆ. ಬೆಂಗಳೂರು ಸಿಲಿಕಾನ್ ಸಿಟಿ ಹೈ, ಅದು ಸಿಲಿಕಾನ್ ಸಿಟಿ. ಬೆಂಗಳೂರು IT ಕೇಂದ್ರ ಭಿ ಹೈ, ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಕೇಂದ್ರನೂ ಕೂಡ ಹೌದು. ಯಹಾ ಬಹುತ್ ಸಾರೆ ಸಾಫ್ಟ್ವೇರ್ ಕಂಪನಿಯಾ ಹೈ, ಚೆನ್ನಾಗಿ ಬರೆದಾರೆ ನೋಡ್ರಿ ಇವರು, ಚೆನ್ನಾಗಿ ಸೇರಿಸಿದ್ದಾರೆ ವಾಕ್ಯಗಳನ್ನ. ಇಲ್ಲಿ ಬಹಳಷ್ಟು ಸಾಫ್ಟ್ವೇರ್ ಕಂಪನಿಗಳಿವೆ. ಸ್ಟಾರ್ಟಪ್ ಕಾ ಘರ್ ಹೈ, ಹೊಸದಾಗಿ ಏನಾದರೂ ಶುರು ಮಾಡೋಕ್ಕೆ ಕೆಲಸ ಮಾಡಲಿಕ್ಕೆ ಅದು ಒಂದು ಕೇಂದ್ರ ಇದ್ದ ಹಾಗೆ. ಯಹ ಪಾರ್ಕೋಂ ಕಾ ಕೇಂದ್ರ ಹೈ, ಇದು ಉದ್ಯಾನ ನಗರಿ, ಇಸ್ಲಿಯೇ ಬೆಂಗಳೂರು ಕೋ ಉದ್ಯಾನ ನಗರಿ
ಭೀ ಕಹತೆ ಹೈ. ಅದಕ್ಕೋಸ್ಕರನೇ ಇಲ್ಲಿ ಇದನ್ನು ಉದ್ಯಾನ ನಗರಿ ಅಂತಲೂ ಕರೀತಾರೆ. ಮಹಿಳಾ ಕಿ ಸಾಹಸಗಾಥಾ ಪಾಠ से क्या संदेश मिलता है, ಏನು ಸಂದೇಶ ಸಿಗುತ್ತೆ ಅಥವಾ क्या सीख मिलती है. ಬಚ್ಪನ್ ಸೆ ಹಿ ಪರಿಶ್ರಮ ಸೆ ಕಾಮ್ ಕರ್ನಾ. ಬಾಲ್ಯದಿಂದಲೇ ಕೆಲಸ ಮಾಡಬೇಕು ಕಷ್ಟಪಟ್ಟು. ಮುಸೀಬತೋಂ ಕೋ ಸಾಮ್ನಾ ಕರ್ನಾ. ಕಷ್ಟಗಳನ್ನು ಎದುರಿಸಬೇಕು. ಹಿಮಾಲಯ ಕಿ ಜಾನ್ಕಾರಿ ಹೋತಿ ಹೈ. ಹಿಮಾಲಯ ಕಿ ಜಾನ್ಕಾರಿ ಮಿಲ್ತಿ ಹೈ ಅಂತ ಆಗಬೇಕು. ಹಿಮಾಲಯದ ಮಾಹಿತಿನೂ ಸಹ ನಮಗೆ ಅದರಿಂದ ಸಿಗುತ್ತೆ. ಮೆಹನತ್ ಕಾ ಫಲ್ ಬೇಕಾರ ನಹೀ ಹೋತಾ. ಪರಿಶ್ರಮದ ಫಲ ವ್ಯರ್ಥ ಹೋಗಲ್ಲ. ಅತಿ ಮುಖ್ಯವಾಗಿ ಮಹಿಳಾಯೇ ಭಿ ಪುರುಷೋಂ ಕೆ ಜೈಸೆ ಸಾಹಸಿ ಹೈ. ಮಹಿಳೆಯರು ಸಹ ಪುರುಷರಿಗೇನು ಕಡಿಮೆ ಇಲ್ಲ, ಅವರು ಸಹ ತುಂಬ ಸಾಹಸಿಗಳು ಅನ್ನೋದನ್ನು ತಿಳಿಸುತ್ತೆ. ದಕ್ಷಿಣಿ ಶಿಖರ್ ಪರ್ ಚढ़ते समय ಬಚೇಂದ್ರಿ ಕೆ ಅನುಭವ. ದಕ್ಷಿಣ ಶಿಖರ ಹತ್ತಬೇಕಾದ್ರೆ ಬಚೇಂದ್ರಿ ಅವರಿಗೆ ಎಂಥ ಅನುಭವ ಅದು. ಹವಾ ಕಿ ಗತಿ ಬಡ್ ಗಯಿ ಥಿ. ಅಲ್ಲಿ ಗಾಳಿಯ ವೇಗ ಹೆಚ್ಚಾಗ್ಬಿಡ್ತು. ಬರ್ಫ್ ಕೆ ಕಣ್ ಚಾರೋ ತರಫ್ ಉಡ್ ರಹೆ ಥೆ. ಹಿಮದ ಕಣಗಳು, ಸಣ್ಣ ಸಣ್ಣ ಕಣಗಳು ನಾಲ್ಕು ಕಡೆ ಹಾರಾಡ್ತಾ ಇದ್ವು. ದೂರಿ ತಕ್ ಕೋಯಿ ಊಂಚಿ ಚಢಾಯಿ ನಹಿ. ಎಲ್ಲಿ ದೂರ ತನಕ ನೋಡಿದರೆ ಅಲ್ಲಿ ಯಾವುದೇ ಒಂದು ದಾರಿನೇ ಇರಲಿಲ್ಲ, ಅಲ್ಲಿ ಹತ್ತುವಂಥ ಜಾಗನೇ ಇರಲಿಲ್ಲ. ಢಲಾನ್ ಏಕ್ದಮ್ ಸೀದೆ ನೀಚೆ ಚಲಿ ಗಯಿ. ಒಂದೇ ಸರಿ ಕಡಿದಾಗಿ ಇಳಿಜಾರು ಕಾಣ್ತಾ ಇದೆ ಕೆಳಗೆ. ಮೇರೆ ಸಾಸ್ ರುಕ್ ಗಯಿ, ಸಫಲತಾ ಪ್ರಾಪ್ತ ಹುಯಿ. ಅವರು ಉಸಿರೇ ನಿಂತಂಗಾಯಿತು, ಆದರೆ ಆಗಾಗಲೇ ಹತ್ತಿರ ಇದ್ದರಲ್ಲ ಅವರಿಗೆ ಯಶಸ್ಸು ಸಿಕ್ಕಿಬಿಡ್ತು. बचेंद्री का बचपन कैसे बीता. और बाल्य ಹೇಗೆ ಕಳೀತು. बचपन में रोज़ 5 किलोमीटर पैदल चलकर स्कूल जाना पड़ता था. ಪಾಪ 5 ಕಿಲೋಮೀಟ್ರ್ ಬಾಲ್ಯದಲ್ಲಿಯೇ ಸಹ ದಿನಾ ನಡೆದು ಸ್ಕೂಲಿಗೆ ಹೋಗಬೇಕಾಗಿತ್ತು ಅವರು. ಸಿಲಾಯಿ ಕಾ ಕಾಮ್ ಕರ್ಕೆ ಪಡ್ನೆ ಕಾ ಖರ್ಚು ಜುಟಾತೆ ಥೆ. ಮನೆಯಲ್ಲಿ ತುಂಬ ಕಷ್ಟ ಇತ್ತು. ಬಟ್ಟೆ ಹೊಲಿದು ಜೀವನ ನಿರ್ವಹಣೆಗೆ ಹಣವನ್ನು ಗಳಿಸ್ತಾ ಇದ್ದರು. ಹೊಂದಿಸಬೇಕಾಗಿತ್ತು ದುಡ್ಡನ್ನು ಬಟ್ಟೆ ಹೊಲಿದು. ಭಾಯಿ ಪಹಾಡೋಂ ಪರ್ ಜಾತೆ ದೇಖ್ ವಹ ಭಿ ಪಹಾಡೋಂ ಪರ್ ಜಾತಿ ಥಿ. ಅವರಣ್ಣ ಬೆಟ್ಟ ಹತ್ತೋದನ್ನು, ಪರ್ವತಗಳನ್ನ ಹತ್ತೋದನ್ನು ನೋಡಿಬಿಟ್ಟು ಇವರು ಸಹ ಜೊತೆ ಹೋಗ್ತಾ ಇದ್ದರು ಹತ್ತಕ್ಕೆ. ಸಂಸ್ಕೃತ ಮೇ MA B.Ed ತಕ್ಕಿ ಶಿಕ್ಷಾ ಪ್ರಾಪ್ತಕಿ. ಈ ರೀತಿ ಅವರು ಸಂಸ್ಕೃತದಲ್ಲಿ MA ಮತ್ತು B.Ed ಪದವಿಯನ್ನು ಪಡ್ಕೊಂಡ್ರು. ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚ್ಕರ್ ಬಚೇಂದ್ರಿನೇ ಕ್ಯಾ ಕಿಯಾ. ಎವರೆಸ್ಟಿನ ತುದಿಯನ್ನು ತಲುಪಿ ಏನು ಮಾಡಿದರು ಅವರು. ಘುಟನೋ ಕೆ ಬಲ್ ಪರ್ ಬೈಠ್ ಗಯಿ. ಮೊಣಕಾಲೂರಿ ಅಲ್ಲಿ ಕುತ್ಕೊಂಡ್ರು. ಹನುಮಾನ್ ಚಾಲೀಸಾ ಅವ್ರ ದುರ್ಗಾ ಮಾತಾ ಕಾ ಚಿತ್ರ ನಿಕಾಲ. ಹನುಮಾನ್ ಚಾಲೀಸಾ ಮತ್ತು ದುರ್ಗಾಮಾತೆ ಚಿತ್ರ ತೆಗೆದ್ರು. ಲಾಲ್ ಕಪಡೆ ಮೇ ಲಪೇಟ. ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿದ್ರು. ಛೋಟಿ ಸಿ ಪೂಜಾಕಿ. ಒಂದು ಸಣ್ಣದಾಗಿ ಪೂಜೆ ಮಾಡಿದರು. ಕುಚ್ ದೇರ್ ಬಾದ್ ಸೋನಮ್ ಫುಲ್ಕರ್ ಪಹುಂಚೆ ಫೋಟೋ ಖೀಂಚೆ. ಸ್ವಲ್ಪ ಹೊತ್ತಿನ ನಂತರ ಸೋನಮ್ ಫುಲ್ಕರ್ ಅಲ್ಲಿಗೆ ಬಂದರು ಕೆಳಗಡೆ. ಅವರು ಫೋಟೋ ತಕ್ಕೊಂಡ್ರು. ಈಗ ವ್ಯಾಕರಣದಲ್ಲಿ ಕ್ಲೂಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇವರು. ಸಂಧಿಯನ್ನು ಹೆಂಗೆ ಕಂಡುಹಿಡಿಬೇಕು. ದೀರ್ಘ ಸಂಧಿ. ಶಬ್ದದ 2 ಅಥವಾ 3ನೇ ಅಕ್ಷರ ಆ, ಈ, ಉ ಈ ಅಕ್ಷರಗಳು ಬಂದರೆ, ಈ ಅಕ್ಷರಗಳು ಬಂದಾಗ ದೀರ್ಘ ಸಂಧಿ ಅಂತ ಬರಿಬೋದು. ಈಸಿಯಾಗಿ ನೀವು ಕಂಡು ಹಿಡಿಬೋದು. ಉದಾಹರಣೆಗೆ ವಿದ್ಯಾಲಯ್, ಅದರಲ್ಲಿ ವಿದ್ಯಾ ಅಂತ ಬಂದಿದೆ. ಸತೀಶ್ 2ನೇ ಅಕ್ಷರ ಸತೀಶ್ ಅಂತಿದೆ. ಲಘೂತರ್ 2ನೇ ಅಕ್ಷರ ಊ ಅಂತಿದೆ, ಒಂದೇ ದೀರ್ಘ. ಲಘು ಪ್ಲಸ್ ಉತ್ತರ್ ಲಘೂತರ್ ಅಂತ ಆಗುತ್ತೆ. ವಿದ್ಯಾ ಪ್ಲಸ್ ಆಲಯ ವಿದ್ಯಾಲಯ, ಆ ರೀತಿ ಆಗುತ್ತೆ. ಗುಣಸಂಧಿನ ಹೆಂಗೆ ಕಂಡು ಹಿಡಿಬೇಕು. ಶಬ್ದದ 2 ಮತ್ತು 3ನೇ ಅಕ್ಷರದಲ್ಲಿ ಎ ಮತ್ತು ಓ ಬಂದರೆ, ಮತ್ತು ಶಬ್ದದ ಕೊನೆ ಅಕ್ಷರದಲ್ಲಿ ಅರ್ಕಾವತ್ ಇದ್ದಾಗ ಗುಣಸಂಧಿ ಆಗುತ್ತೆ. ಉದಾಹರಣೆಗೆ ರಮೇಶ್ 2ನೇ ಅಕ್ಷರ ರಮೇಶ್ ಅಂತ ಬಂದಿದೆ, ಎ ಅಂತ ಬಂದಿದೆ. ಶಬ್ದದ 2ನೇ ಅಕ್ಷರದಲ್ಲಿ ಎ ಅಂತ ಬಂದಿದೆ. ಮಹೋತ್ಸವ್ ಇದರಲ್ಲಿ ಓ ಅಂತ ಬಂದಿದೆ. ಸಪ್ತರ್ಷಿ ಲಾಸ್ಟಿಗೆ ಶಿ ಇದ್ದು ಅದು ಅರ್ಕಾವತ್ ಚಿಹ್ನೆಯಿಂದ ಕೂಡಿರುತ್ತೆ. ವೃದ್ಧಿ ಸಂಧಿನ ಹೆಂಗೆ ಕಂಡುಹಿಡಿಬೇಕು. ಶಬ್ದದಲ್ಲಿ ಐ ಮತ್ತು ಔ ಇದ್ದರೆ ಅದು ವೃದ್ಧಿ ಸಂಧಿ ಅಂತ ಕಣ್ಣು ಮುಚ್ಕೊಂಡು ಬರಿಬೋದು. ಸದೈವ, ವನೌಷಧ್, ಐ ಔ ಬಂದರೆ ವೃದ್ಧಿ ಸಂಧಿ. ಎಣ್ ಸಂಧಿ. ಶಬ್ದದಲ್ಲಿ ತ್ಯ, ನ್ವ, ಸ್ವ, ತ್ರ ಈ ಒತ್ತಕ್ಷರಗಳಿದ್ದಾಗ ಎಣ್ ಸಂಧಿ ಆಗುತ್ತೆ. ಉದಾಹರಣೆಗೆ ಇತ್ಯಾದಿ, ಯಾಕಾರ ಬಂತಲ್ಲಿ ಇತ್ಯ. ಮನ್ವಂತರ ವಾ ಬಂತಲ್ಲಿ. ಸ್ವಾಗತ್ ಸ್ವ ಬಂತು. ಪಿತೃನುಮತಿ ಅಥವಾ ಪಿತ್ರಾನುಮತಿ ಅಲ್ಲಿ ತ್ರ ಬಂತು. ಅಯಾದಿ ಸಂಧಿ. 3 ಅಕ್ಷರಗಳ ಶಬ್ದದಲ್ಲಿ ಮಧ್ಯದ ಅಕ್ಷರ ಇರುತ್ತಲ್ಲ, ಅದು ಯ ಅಥವಾ ಇ, ವ, ವಿ ಆಗಿದ್ರೆ ಅದು ಅಯಾದಿ ಸಂಧಿ. ನಯನ್ ಯಾ ಬಂತು. ನಾಯಕ್ ಅಲ್ಲೂ ಯಾ ಬಂತು. ನಾಯಿಕ ಅಲ್ಲಿ ಯಾ ಬಂತು. ಭವನ್ ವಾ ಬಂತು. ನಾವಿಕ್ ವಾ ಬಂತು. ಈಗ ಸಮಾಸದ ಬಗ್ಗೆ. ದ್ವಂದ್ವ ಸಮಾಸ. ಸಾಮಾನ್ಯವಾಗಿ ದ್ವಂದ್ವ ಸಮಾಸ, ದ್ವಿಗು ಸಮಾಸವನ್ನು ಹೆಚ್ಚಾಗಿ ಕೇಳಿದ್ದಾರೆ. 2 ಶಬ್ದಗಳ ಮಧ್ಯೆ ಗೆರೆ ಇದ್ದರೆ ದ್ವಂದ್ವ ಸಮಾಸ ಅಂತ ಕಣ್ಣು ಮುಚ್ಕೊಂಡು ಬರೆದು ಬಿಡ್ಬೋದು. ಪಾಪ ಪುಣ್ಯ ಜೋಡು ನೋಡಿ ಆ ರೀತಿ ಇರ್ತದೆ. ದಾಲ್ ರೋಟಿ,
ರಾಮ್ ಲಕ್ಷ್ಮಣ್. ಮಾತಾಪಿತಾ ದ್ವಂದ್ವ ಸಮಾಸ. ನೆಕ್ಸ್ಟ್, ಶಬ್ದವು ಸಂಖ್ಯೆಯನ್ನು ಸೂಚಿಸುತ್ತೆ. ಫಸ್ಟಿಗೆ ಸಂಖ್ಯೆ ಕಂಡು ಬರುತ್ತಲ್ಲಿ. ಸಪ್ತರ್ಷಿ, ಸತ್ಸಹಿ ಅಂತಿದೆ. ಸತ್ ಅಂದರೆ ಸಾತ್ ಅಂತ ಅರ್ಥ. ತ್ರಿಧಾರ, ತ್ರಿ ಅನ್ನೋ ಶಬ್ದ ಇದೆ ಅಲ್ಲಿ, 3 ಅಂತ. ಪಂಚ್, ಪಾಂಚ್. ಚೌಮಾಸ್, ಚೌ ಅಂದರೆ 4. ಶತಾಬ್ದಿ, ಶತ ಅಂದರೆ 100. ಈ ರೀತಿ ಫಸ್ಟಿಗೆ ಸಂಖ್ಯೆ ಬಂದುಬಿಟ್ರೆ ಅದು ದ್ವಿಗು ಸಮಾಸ ಅಂತ ಬರಿಬೇಕು. ತತ್ಪುರುಷ ಸಮಾಸ, ಶಬ್ದವನ್ನು ಬಿಡಿಸಿದಾಗ ಈ ಕಾರಕ ಚಿಹ್ನೆಗಳು ಬಂದರೆ ತತ್ಪುರುಷ ಸಮಾಸ. ಪ್ರೇಮ್ ಸಾಗರ್, ಪ್ರೇಮ್ ಕಾ ಸಾಗರ್. ರಾಜಾ ಕಿ ಸಭಾ, ರಾಜಸಭಾ. ರಾಜಾ ಕೆ ಪುತ್ರ, ರಾಜಪುತ್ರ ಅಥವಾ ರಾಜ್ಕುಮಾರ್. दान में वीर, दानवीर. शक्ति में संपन्न, शक्ति संपन्न. देश के लिए भक्ति, देशभक्ति. धन से हीन, धनहीन. ग्रंथ को लिखने वाला ग्रंथकार. ವಿರಾಮ ಚಿಹ್ನೆಗಳಲ್ಲಿ ಇವು 4 ಇಂಪಾರ್ಟೆಂಟು. ಮೊದಲನೇದು ಪೂರ್ಣ ವಿರಾಮ, ಆ ರೀತಿ ಒಂದು ಉದ್ದಗೆರೆ ಬರಬೇಕು. ಕಡಿಪೈ ಅಂತೀವಿ ನಾವು ಅದನ್ನು. ಅಲ್ಪ ವಿರಾಮ, ಕಾಮ. ಪ್ರಶ್ನವಾಚಕ, ಪ್ರಶ್ನಾರ್ಥಕ ಚಿಹ್ನೆ ಅಥವಾ ಪ್ರಶ್ನವಾಚಕ ಚಿಹ್ನೆ. 4ನೇದು ವಿಸ್ಮಯಾದಿ ಬೋಧಕ ಅಥವಾ ಭಾವಸೂಚಕ, ಆಶ್ಚರ್ಯ ಸೂಚಕ ಚಿಹ್ನೆ. ವಚನ, ಶಬ್ದದ ಕೊನೆಯಲ್ಲಿ ಆ ಇದ್ದಾಗ ಬಹುವಚನದಲ್ಲಿ ಏನೂ ಬದಲಾಗುವುದಿಲ್ಲ, ಶಬ್ದ ಹಾಗೇ ಇರುತ್ತೆ. ಉದಾಹರಣೆಗೆ ಪೇಡ್, ಪೇಡ್. ಘರ್, ಘರ್. ಲೋಗ್, ಲೋಗ್. ಶಬ್ದದ ಕೊನೆಯಲ್ಲಿ ಆ ಇದ್ದಾಗ ಎ ಆಗುತ್ತೆ. ಬೇಟಾ, ಬೇಟೆ. ಕುತ್ತ, ಕುತ್ತೆ. ಲಡ್ಕ, ಲಡ್ಕೆ. ಶಬ್ದದ ಕೊನೆಯಲ್ಲಿ ಈ ಇದ್ದಾಗ ಇಯ ಅಂತ ಆಗುತ್ತೆ. ಮಛಲಿ, ಮಛಲಿಯಾ. ಲಕಡಿ, ಲಕಡಿಯಾ. ಕಹಾನಿ, ಕಹಾನಿಯಾ. ಏಕವಚನದಲ್ಲಿ ಶಬ್ದವು ಸ್ತ್ರೀಲಿಂಗ ಇದ್ದಾಗ ಎ ಆಗುತ್ತೆ. ಗುಫಾ, ಗುಫಾಯೇ. ಎ ಅಂತ ಅದು. ಮಹಿಳಾ, ಮಹಿಳಾಯೇ. ರೇಖಾ, ರೇಖಾಯೇ. ಆ ರೀತಿ. ಪ್ರೇರಣಾರ್ಥಕ ಕ್ರಿಯಾ, ಪ್ರಥಮ ಪ್ರೇರಣಾರ್ಥಕ ಮಾತ್ರ ಕೇಳೋದು. ಕ್ರಿಯಾ ಶಬ್ದಕ್ಕೆ ಆನ ಸೇರಿಸಿದಾಗ, ಉದಾಹರಣೆಗೆ ಚಲ್ಲನು ಕ್ರಿಯಾಪದ ಇದೆ, ಅದನ್ನು ನಾವು ಸಾಮಾನ್ಯವಾಗಿ ಚಲನ ಅಂತ ಕರಿತೀವಿ. ಅದಕ್ಕೆ ಚಲಾನ ಅಂತ ಮಾಡಿದಾಗ, ಅಂದರೆ 2ನೇ ಮತ್ತು 3ನೇ ಅಕ್ಷರಕ್ಕೆ ದೀರ್ಘವನ್ನು ಸೇರಿಸಿದಾಗ, ದೀರ್ಘ ಚಿಹ್ನೆಯನ್ನು ಸೇರಿಸಿದಾಗ ಮೊದಲನೇ ಪ್ರೇರಣಾರ್ಥಕ ಕ್ರಿಯೆ ಬರುತ್ತೆ. ಕರ್ಣ, ಕರಾನ. ಚಲನ, ಚಲಾನ. ಲಿಖನ, ಲಿಖಾನ. ಕೆಲವು ಸಾರಿ ಆರಂಭದಲ್ಲಿ ದೀರ್ಘಾಕ್ಷರ ಇದ್ದರೆ ಅದು ಹ್ರಸ್ವ ಸ್ವರವಾಗಿ ಬದಲಾಯಿಸಿ ಆನ ಸೇರಿಸಬೇಕು. ಹೇಗೆ? ಜಾಗನ ಅಂತಿತ್ತ, ಜಗಾನ. ಜ ಹ್ರಸ್ವ ಆಯ್ತಲ್ಲಿ. ಜೀತ್ನ, ಜಿತಾನ. ಪೀನ, ಪಿಲಾನ. ಸೋನ, ಸುಲಾನ. ನಾನು ಈ ವಿಡಿಯೋದಲ್ಲಿ ಬಹಳ ಸರಳವಾಗಿ ಅದನ್ನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದು ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.